ಅಭಿಷೇಕ್, ಇವತ್ತು ನಾವೇನು ಮಾಡೋಣ ಅಂತಂದರೆ ಜನಕ್ಕೆ ಎಸ್ ಒಂದಿಷ್ಟು ರಿಯಾಲಿಟಿಯನ್ನು ಪ್ರದರ್ಶಿಸುವ ಕೆಲಸ ಮಾಡೋಣ. ನಮಗೆ ಕೇಂದ್ರದಿಂದ ಬರ್ತಾ ಇರುವ ದುಡ್ಡೆಷ್ಟು, ಈ ಟ್ಯಾಕ್ಸ್ ಡೆವಲ್ಯೂಷನ್ ಅಂತಂದ್ರೆ ಏನು, ನಾವು ಈ ಟೆಕ್ನಿಕಲ್ ಜಾರ್ಗನ್ಗಳು ಅಂತ ಕರಿತೀವಿ, ಎಸ್ ಸರ್, ಅಥವಾ ಎಕನಾಮಿಕಲ್ ಜಾರ್ಗನ್ಸ್ ಅಂತ ಕರಿತೀವಿ. ಜಾರ್ಗನ್ ಅಂದ್ರೆ ಅರ್ಥವಾಗದ ಪದ ಬಹಳ ಜನ. ಕಬ್ಬಿಣದ ಕಡಲೆ, ಕಬ್ಬಿಣದ ಕಡಲೆ, ಸೋ ಬ್ಯೂಟಿಫುಲ್ ಯು ಸೆಡ್. ಸೊ ಆ ಕಬ್ಬಿಣದ ಕಡಲೆಯನ್ನ ನಾವು ಒಂದು ಸ್ವಲ್ಪ ನಿಜವಾದ ಹುರಿಗಡಲೆ ಮಾಡುವ ಪ್ರಯತ್ನ ಇವತ್ತು ನಾವು ಮಾಡೋಣ. ಆಕ್ಚುಲಿ ನಾವು ಮೊದಲಿಗೆ ಚರ್ಚೆ ಮಾಡಬೇಕಾಗಿರೋದು ಏನು ಅಂತಂದ್ರೆ, ನಾವೊಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ. ವಿ ಲಿವ್ ಇನ್ ಅ ಫೆಡರಲ್ ಡೆಮೋಕ್ರೆಟಿಕ್ ಸಿಸ್ಟಮ್. ಈ ಫೆಡರಲ್ ಡೆಮೋಕ್ರೆಟಿಕ್ ಸಿಸ್ಟಮ್ ಅಂತಂದ್ರೆ ಏನು? ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ನಮಗೆ ರಾಜರು, ಅದರ ಜೊತೆಗೆ ನಮಗೊಂದು ಪ್ರಭುತ್ವವಿದೆ. ಆ ಪ್ರಭುತ್ವ ಏನು? ಒಂದು ಕೇಂದ್ರ ಸರ್ಕಾರ. ನಾವು ಅಣ್ಣ ತಮ್ಮಂದಿರ ರೀತಿಯಲ್ಲಿ ನಾವು ಬಹಳ ಬ್ಯೂಟಿಫುಲ್ ಆಗಿ ಒಬ್ರಿಗೊಬ್ರು ಹೊಂದ್ಕೊಂಡು ಬಹಳ ಪ್ರೀತಿಯಿಂದ ಸಮಸ್ಯೆ ಆದಾಗ ಅದನ್ನು ಬಗೆಹರಿಸ್ಕೊಂಡು, ಅಥವಾ ಏನಾದರೂ ಖುಷಿ ಆದಾಗ ಅದನ್ನು ಹಂಚ್ಕೊಂಡು ನಾವು ಡೆಮೋಕ್ರೆಟಿಕ್ ವ್ಯವಸ್ಥೆಯಲ್ಲಿದ್ದೀವಿ. ದಟ್ ಇಸ್ ದಿ ಬ್ಯೂಟಿ ಆಫ್ ಅವರ್ ಕಂಟ್ರಿ. ದಟ್ ಇಸ್ ದಿ ಮೋಸ್ಟ್ ಅಮೇಝಿಂಗ್ ಥಿಂಗ್ ಆಫ್ ಭಾರತ ಅಲ್ವಾ? ಈ ಫೆಡರಲ್ ಡೆಮೋಕ್ರೆಟಿಕ್ ಸಿಸ್ಟಮ್ನಲ್ಲಿ ಏನಾಗುತ್ತೆ, ಕೇಂದ್ರ ಒಂದು ಕಡೆ ಇರುತ್ತೆ ಅಭಿ, ಮತ್ತೊಂದು ಕಡೆ ರಾಜ್ಯಗಳು ಇರ್ತವೆ. ನಮಗೆ 29 ಸ್ಟೇಟ್ಸ್ ಪ್ಲಸ್ ಯುಟೀಸ್, ಯೂನಿಯನ್ ಟೆರಿಟರೀಸ್, ಪುದುಚೇರಿ, ಅದು ಇದು ಮತ್ತೊಂದು ಮುಗಿದೊಂದು ಡೆಲ್ಲಿ ಎಲ್ಲವೂ ಕೂಡ ಇದೆ. ಸೊ ಹೀಗಾಗಿ ನಾವು ಇಲ್ಲಿ ಮೊದಲಿಗೆ ತಿಳಿದುಕೊಳ್ಳಬೇಕಾಗಿರೋದು, ಅವ್ರಿಂದ ದುಡ್ಡು ಬಂದಿಲ್ಲ, ಅವ್ರಿಂದ ದುಡ್ಡು ಬಂದಿಲ್ಲ, ಅವ್ರಿಂದ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಹಾಗಾದರೆ ನಾವೇನ್ ಮಾಡೋಣ ಇವಾಗ? ದುಡ್ಡು ಕೇಂದ್ರದಿಂದ ಯಾವ ರೂಪದಲ್ಲಿ ರಾಜ್ಯಗಳಿಗೆ ಬರುತ್ತದೆ? ಲೆಟ್ಸ್ ಬಿಗಿನ್. ಸೊ ಮೊದಲ ಪ್ರಶ್ನೆ, ಅದು ಅತ್ಯಂತ ದೊಡ್ಡ ಪ್ರಶ್ನೆ, ನಾವು ತಿಳ್ಕೊಳ್ಬೇಕಾಗಿರುವ ಬೇಸಿಕ್ ಪ್ರಶ್ನೆ. ಕೇಂದ್ರ 3 ರೀತಿಯಲ್ಲಿ ರಾಜ್ಯಗಳಿಗೆ ಹಣವನ್ನು ಕೊಡುತ್ತೆ. ಒಂದು, ತೆರಿಗೆ ಹಂಚಿಕೆ ಮಾಡುತ್ತೆ, ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಇದಕ್ಕೆ ಕರೀತಾರೆ. ರಾಜ್ಯಗಳಿಂದ ಸಂಗ್ರಹಿಸಿದ ಒಟ್ಟು ತೆರಿಗೆಯಲ್ಲಿ 41% ಹಂಚಿಕೆ ಆಗುತ್ತೆ. ಇದನ್ನ ಇಲ್ಲೇ ಇಟ್ಟಿರಿ, ಮುಂದಿನ ಪಾಯಿಂಟ್ಗೆ ನಾನು ಹೋಗೋವರೆಗೂ ಕೂಡ. ನೋಡಿ, ಮೊದಲಿಗೆ ಟ್ಯಾಕ್ಸ್ ಡೆವಲ್ಯೂಷನ್, ನಾವೆಲ್ಲ ಸೇರಿ ಟ್ಯಾಕ್ಸ್ ಕಟ್ಟಿರ್ತೀವಿ, ಡೈರೆಕ್ಟು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ. ಅದರಲ್ಲಿ ಅದು ಚೇಂಜ್ ಆಗಿದೆ. 32 ಇತ್ತು, 38 ಇತ್ತು, 42% ಇತ್ತು. ಆಕ್ಚುಲಿ 1% ಜಮ್ಮು ಕಾಶ್ಮೀರಕ್ಕೆ ಲಿಬರ್ಟಿ ಸಿಕ್ಕ ಕಾರಣಕ್ಕಾಗಿ 1% ಜಮ್ಮು ಕಾಶ್ಮೀರಕ್ಕೆ ಅಂತ ಮೀಸಲಿರಿಸಲಾಯಿತು. ಹಾಗಾಗಿ 41% ಆಗಿದೆ. ಆ 41%ನ ಮಿಕ್ಕ 28-29 ರಾಜ್ಯಗಳು ಏನಿದ್ದಾವೆ, ಆ ಎಲ್ಲ ರಾಜ್ಯಗಳಿಗೆ ಒಟ್ಟಾರೆಯಾಗಿ ಒಂದು ಫಾರ್ಮುಲಾನ ಬಳಸಿ ಹಂಚಲಾಗತ್ತೆ ಇನ್ಸ್ಟಾಲ್ಮೆಂಟ್ಗಳಲ್ಲಿ. ಹಾಗನ್ ಮಾತ್ರಕ್ಕೆ ಇನ್ಸ್ಟಾಲ್ಮೆಂಟ್ ಅಂದ್ರೆ ಏನು? ಈಗ ಅಭಿ ನೀವೊಂದು ಫ್ರಿಜ್ ತಗೊಂಡ್ರಿ, ನೀವು 13ನೇ ತಾರೀಕು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು, ಠಪಾರ್ ಅಂತ ನಿಮ್ಮ ಅಕೌಂಟ್ ಇಂದ ಕಟ್ ಆಗ್ಬಿಡುತ್ತೆ, ECS ಕಟ್ ಆಗ್ಬಿಡುತ್ತೆ. ಹಂಗಲ್ಲ, 1 ವರ್ಷದ ಒಳಗೆ ಒಂದು ರಾಜ್ಯಕ್ಕೆ ಮೀಸಲಿರಿಸಿರುವ ಆ ದುಡ್ಡು ಟೋಟಲ್ ಪ್ರಮಾಣ ಏನಿದೆ, ಆ ಟೋಟಲ್ ಪ್ರಮಾಣ ನಮಗೆ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಟ್ಯಾಕ್ಸ್ ಡೆವಲ್ಯೂಷನ್ ಪ್ರೊವೈಡೆಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಮುಂದಕ್ಕೆ ಹೋಗೋಣ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಈ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ನಾವು ಮಾತನಾಡ್ತಾ ಇದೀವಲ್ಲ, ಈ ತೆರಿಗೆ ಹಂಚಿಕೆಯನ್ನ ಹಣಕಾಸು ಆಯೋಗಗಳು ನೋಡ್ಕೊಳ್ತವೆ. ಹಣಕಾಸು ಆಯೋಗ ಬೇರೆ ಬೇರೆ ಎಲ್ಲ ವಿಚಾರಗಳನ್ನ ಪರಾಮರ್ಶಿಸಿ, ಐ ಆಮ್ ವೆರಿ ಶೋರ್ ನೀವು ಮುಂದಿನ ಭಾಗದಲ್ಲಿ ಹೇಳ್ತೀರಿ ಯಾವ್ಯಾವ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಳ್ತವೆ ಹಣಕಾಸು ಆಯೋಗ. ಓಕೆ, ಸೊ ನೀವು ಮುಂದೆ ಹೇಳಿ, ತೆರಿಗೆ ಹಂಚಿಕೆಯನ್ನ ಹಣಕಾಸು ಆಯೋಗಗಳು ನೋಡ್ಕೊಳ್ತವೆ ಅಥವಾ ಆಯೋಗ ನೋಡ್ಕೊಳ್ಳುತ್ತೆ ಅಂತ ನೋಡೋಣ. ಯಾವ ಯಾವ ನಿಲುವಿನಲ್ಲಿ, ಯಾವ ಆಧಾರದಲ್ಲಿ? ಮುಂದಿನ ಪಾಯಿಂಟರ್ಸ್ ನಿಮ್ಮಿಂದ ಬರಲಿ ಅಭಿ. ಮುಂದುವರಿಯೋಣ. ಪ್ರತಿ ಆಯೋಗದ ಅವಧಿ 5 ವರ್ಷಗಳಿರ್ತವೆ. ಈಗ ಪ್ರೆಸೆಂಟ್ ನಮಗೆ ಹಣ ಬರ್ತಿರೋದು ಅಥವಾ ಆ ಫಾರ್ಮುಲಾ ಎಲ್ಲ ಹಾಕಿ ಡಿವೈಡ್ ಮಾಡಿದಾರಲ್ಲ, ಇದು 15ನೇ ಹಣಕಾಸು ಆಯೋಗ. ಅಬ್ಸಲ್ಯೂಟ್ಲಿ. ಸೊ ನೆಕ್ಸ್ಟ್ 2025 ನಂತರದಲ್ಲಿ 16ನೇ ಹಣಕಾಸು ಆಯೋಗ ಬರುತ್ತೆ, 5 ವರ್ಷಕ್ಕೊಮ್ಮೆ. ಸೊ ಸಂವಿಧಾನದಲ್ಲಿ ಇದನ್ನ ಡಿಫೈನ್ ಮಾಡಿದ್ದಾರೆ. ಇದು ಸಾಂವಿಧಾನಿಕ ಬಾಡಿ, ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅವರೊಂದು ರೆಕಮೆಂಡೇಶನ್ ಅನ್ನ ಕೊಟ್ಟಾಗ ಹಾರಿಕೆಯ ಉತ್ತರ ಕೊಟ್ಟಿದ್ದು ಬೇಕಿಲ್ರಿ, ಈ ಸ್ಟೇಟ್ಗೆ ಅದಾಕ್ರಿ, ಈ ಸ್ಟೇಟ್ ಕಮ್ಮಿ ಮಾಡ್ರಿ, ಹಂಗೆಲ್ಲ ಹೇಳೋದಕ್ಕೆ ಬರೋದೇ ಇಲ್ಲ. ಸೊ 200% ಅದಂತೂ ಪಕ್ಕ. ಪ್ರತಿ ಆಯೋಗದ ಅವಧಿ 5 ವರ್ಷಗಳು. 2025 ನಂತರದಲ್ಲಿ ಇನ್ನೊಂದು ಹೊಸದು ಬರುತ್ತೆ. YV ರೆಡ್ಡಿ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ರು. ಸೊ ಇದು 20ರ ಮಾಹಿತಿ, ಅಂದ್ರೆ 2015ರಿಂದ 2020ರವರೆಗೆ YV ರೆಡ್ಡಿ ಅವರು RBIನ ಮುಖ್ಯಸ್ಥ ಹುದ್ದೆನಲ್ಲಿದ್ದವರು, RBI ಗವರ್ನರ್ ಆಗಿದ್ರು. ಅವರು ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ರು 14ನೇ ಹಣಕಾಸು ಆಯೋಗದ್ದು. ಅದಾದ ನಂತರದಲ್ಲಿ NK ಸಿಂಗ್, ಈಗ ಅಟ್ ಪ್ರೆಸೆಂಟ್ ಚೇರ್ಮನ್ ಇರೋದು NK ಸಿಂಗ್. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಒಂದು ಸಣ್ಣ ಮೈನರ್ ಗ್ಲಿಚ್ ಆಗಿದೆ ಅಲ್ಲಿ. ಹಣಕಾಸು ಆಯೋಗದ ಅಧ್ಯಕ್ಷರಾಗಿರೋದು ಈಗ NK ಸಿಂಗ್. ಸರ್ ಮುಂದುವರಿಯೋಣ ಸರ್. ಅಬ್ಸಲ್ಯೂಟ್ಲಿ. ಸೊ ನಾವೀಗ ಗಮನಿಸಬೇಕಾಗಿರೋದು, ಆಯ್ತಪ್ಪ, ಹಣಕಾಸು ಆಯೋಗ ಟ್ಯಾಕ್ಸ್ ಡೆವಲ್ಯೂಷನ್ ಅನ್ನ ಡಿಸೈಡ್ ಮಾಡುತ್ತೆ.
ಆಯ್ತಾ. ನಾವು ಕಮಿಷನ್ 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 ಅಂತ ಕರೆದ್ಬಿಟ್ರೆ ಏನು ಕಮಿಷನ್ ಕೊಡ್ತಾರಾ ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ. ಹಾಗಾಗಿ ನಾವು ಹಣಕಾಸು ಆಯೋಗ ಹಲವು ವಿಚಾರಗಳ ಅಡಿಯಲ್ಲಿ ಮುಂದುವರಿಯುತ್ತೆ. ನಂತರದಲ್ಲಿ ಕೇಂದ್ರ ಸರ್ಕಾರದ ಅನುದಾನ, ಇದು ಎರಡನೇ ಪಾಯಿಂಟ್. ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡುತ್ತೆ. ಯಾಕೆ ಅನುದಾನ ಕೊಡುತ್ತೆ? ಮನ್ರೇಗಾ ಮಾಡಕ್ ಕೊಡುತ್ತೆ, ರೋಡ್ ಮಾಡಕ್ ಕೊಡುತ್ತೆ, ಮೆಟ್ರೋ, ಬ್ರಿಡ್ಜು, ಏರ್ಪೋರ್ಟು ನಿಮಗೆ, ಅಥವಾ ಬೇರೆ ಬೇರೆ ಜಲಜೀವನ ಯೋಜನೆ, ಅಂತ್ಯೋದಯ ಯೋಜನೆ, ವಾಟ್ ಎವರ್ ಇನ್ಫ್ರಾಸ್ಟ್ರಕ್ಚರಲ್ ಕೇಪಬಿಲಿಟೀಸ್ ಅಂತ ನಾವೇನ್ ಕರಿತೀವಿ. ಆ ಇನ್ಫ್ರಾಸ್ಟ್ರಕ್ಚರಲ್ ಕೇಪಬಿಲಿಟೀಸ್ಗಳನ್ನ ಒಂದು ರಾಜ್ಯ ಸಮರ್ಥವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳಲಿ ಅನ್ನುವ ಸಲುವಾಗಿ ಅನುದಾನವನ್ನು ಕೊಡುತ್ತೆ. ಹಾಗಾಗಿ ನಮಗೆ ಎರಡು ವಿಷಯ ಇಲ್ಲಿ ಸ್ಪಷ್ಟವಾಯಿತು. ಏನು? ಒಂದು, ಟ್ಯಾಕ್ಸ್ ಡೆವಲ್ಯೂಷನ್ ಹಣಕಾಸು ಆಯೋಗ ಸ್ಪಷ್ಟವಾಗಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಎರಡನೇದು ಕೇಂದ್ರದಿಂದ ಬರುವ ಅನುದಾನ. ಮೂರನೇದು ಪ್ಲೀಸ್ ಅಭಿ. ಮುಂದಿನದು ಸಾಲ ಕೊಡೋದು. ಒಂದು ವೇಳೆ ರಾಜ್ಯ ಕೆಲ ಅಭಿವೃದ್ಧಿ ಕಾರ್ಯಗಳಿಗೆ ಯೋಚನೆ ಮಾಡ್ತಾ ಇದ್ರೆ, ನಮಗೆ ಫಂಡ್ಸ್ ಬೇಕು, ಅಸಿಸ್ಟೆನ್ಸ್ ಬೇಕು ಅಂತ ಆದ್ರೆ ಸಾಲ ಕೊಡುವ ಕೆಲಸ ಆಗುತ್ತೆ. ಬೇರೆ ಬೇರೆ ತರದ ಸಾಲಗಳನ್ನ ಕೊಡೋದು, ಅಗತ್ಯಕ್ಕನುಗುಣವಾಗಿ ಅದಕ್ಕೂ ಕೆಲ ಫಾರ್ಮುಲಾಗಳನ್ನ ಕೇಂದ್ರ ಸರ್ಕಾರ ನೋಡ್ಕೊಳ್ಳೇಬೇಕಾಗುತ್ತೆ. ವೈ? ಬಿಕಾಸ್ ಈಗ ಮೆಟ್ರೋ ಅಷ್ಟು ಸಹಸ್ರ ಕೋಟಿಯನ್ನ, ಲಕ್ಷಾಂತರ ಕೋಟಿಯನ್ನ ರಾಜ್ಯ ಸರ್ಕಾರ ಒಂದೇ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಅಸಿಸ್ಟೆನ್ಸ್ ಬೇಕಾಗುತ್ತೆ. ಅದು ಅನುದಾನದ ರೂಪದಲ್ಲಿ ಬರುತ್ತೆ. ಸಾಲ ಅನ್ನೋದು ಬೇರೆ ಬೇರೆ ಕ್ರಮಗಳನ್ನ ಅನುಸರಿಸಿ ರಾಜ್ಯಕ್ಕೆ ಅನುಗುಣವಾಗಿ, ಅದರ ಬೇಡಿಕೆಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ. ಸೊ ಮೂರು ವಿಧದ ಹಣಕಾಸನ್ನ ನಾವು ಕೇಂದ್ರದಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ. ಮೂರು ವಿಧದಲ್ಲಿ ನಮಗೆ ಸಿಗುತ್ತೆ. ಒಂದು ಟ್ಯಾಕ್ಸ್ ಡೆವಲ್ಯೂಷನ್, ಅಬ್ಸಲ್ಯೂಟ್ಲಿ. ಎರಡನೇದು ಕೇಂದ್ರದ ಅನುದಾನ, ಮೂರನೇದು ಸಾಲ ನೀಡಿಕೆ. ನೆಕ್ಸ್ಟ್ ಪ್ಲೀಸ್, ಮುಂದಕ್ಕೆ ಹೋಗೋಣ. ಸೊ ನಾವೀಗ ಗಮನಿಸಬೇಕಾಗಿರೋದು, ಆಯ್ತಪ್ಪ, ಹಣಕಾಸು ಆಯೋಗ ಟ್ಯಾಕ್ಸ್ ಡೆವಲ್ಯೂಷನ್ ಅನ್ನ ಡಿಸೈಡ್ ಮಾಡುತ್ತೆ. ಆಯ್ತಾ. ನಾವು ಕಮಿಷನ್ 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 ಅಂತ ಕರೆದ್ಬಿಟ್ರೆ ಏನು ಕಮಿಷನ್ ಕೊಡ್ತಾರಾ ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ. ಹಾಗಾಗಿ ನಾವು ಹಣಕಾಸು ಆಯೋಗ ಹಲವು ವಿಚಾರಗಳ ಅಡಿಯಲ್ಲಿ ಮುಂದುವರಿಯುತ್ತೆ. ನಂತರದಲ್ಲಿ ಕೇಂದ್ರ ಸರ್ಕಾರದ ಅನುದಾನ, ಇದು ಎರಡನೇ ಪಾಯಿಂಟ್. ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡುತ್ತೆ. ಯಾಕೆ ಅನುದಾನ ಕೊಡುತ್ತೆ? ಮನ್ರೇಗಾ ಮಾಡಕ್ ಕೊಡುತ್ತೆ, ರೋಡ್ ಮಾಡಕ್ ಕೊಡುತ್ತೆ, ಮೆಟ್ರೋ, ಬ್ರಿಡ್ಜು, ಏರ್ಪೋರ್ಟು ನಿಮಗೆ, ಅಥವಾ ಬೇರೆ ಬೇರೆ ಜಲಜೀವನ ಯೋಜನೆ, ಅಂತ್ಯೋದಯ ಯೋಜನೆ, ವಾಟ್ ಎವರ್ ಇನ್ಫ್ರಾಸ್ಟ್ರಕ್ಚರಲ್ ಕೇಪಬಿಲಿಟೀಸ್ ಅಂತ ನಾವೇನ್ ಕರಿತೀವಿ. ಆ ಇನ್ಫ್ರಾಸ್ಟ್ರಕ್ಚರಲ್ ಕೇಪಬಿಲಿಟೀಸ್ಗಳನ್ನ ಒಂದು ರಾಜ್ಯ ಸಮರ್ಥವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳಲಿ ಅನ್ನುವ ಸಲುವಾಗಿ ಅನುದಾನವನ್ನು ಕೊಡುತ್ತೆ. ಹಾಗಾಗಿ ನಮಗೆ ಎರಡು ವಿಷಯ ಇಲ್ಲಿ ಸ್ಪಷ್ಟವಾಯಿತು. ಏನು? ಒಂದು, ಟ್ಯಾಕ್ಸ್ ಡೆವಲ್ಯೂಷನ್ ಹಣಕಾಸು ಆಯೋಗ ಸ್ಪಷ್ಟವಾಗಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಎರಡನೇದು ಕೇಂದ್ರದಿಂದ ಬರುವ ಅನುದಾನ. ಮೂರನೇದು ಪ್ಲೀಸ್ ಅಭಿ. ಮುಂದಿನದು ಸಾಲ ಕೊಡೋದು. ಒಂದು ವೇಳೆ ರಾಜ್ಯ ಕೆಲ ಅಭಿವೃದ್ಧಿ ಕಾರ್ಯಗಳಿಗೆ ಯೋಚನೆ ಮಾಡ್ತಾ ಇದ್ರೆ, ನಮಗೆ ಫಂಡ್ಸ್ ಬೇಕು, ಅಸಿಸ್ಟೆನ್ಸ್ ಬೇಕು ಅಂತ ಆದ್ರೆ ಸಾಲ ಕೊಡುವ ಕೆಲಸ ಆಗುತ್ತೆ. ಬೇರೆ ಬೇರೆ ತರದ ಸಾಲಗಳನ್ನ ಕೊಡೋದು, ಅಗತ್ಯಕ್ಕನುಗುಣವಾಗಿ ಅದಕ್ಕೂ ಕೆಲ ಫಾರ್ಮುಲಾಗಳನ್ನ ಕೇಂದ್ರ ಸರ್ಕಾರ ನೋಡ್ಕೊಳ್ಳೇಬೇಕಾಗುತ್ತೆ. ವೈ? ಬಿಕಾಸ್ ಈಗ ಮೆಟ್ರೋ ಅಷ್ಟು ಸಹಸ್ರ ಕೋಟಿಯನ್ನ, ಲಕ್ಷಾಂತರ ಕೋಟಿಯನ್ನ ರಾಜ್ಯ ಸರ್ಕಾರ ಒಂದೇ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಅಸಿಸ್ಟೆನ್ಸ್ ಬೇಕಾಗುತ್ತೆ. ಅದು ಅನುದಾನದ ರೂಪದಲ್ಲಿ ಬರುತ್ತೆ. ಸಾಲ ಅನ್ನೋದು ಬೇರೆ ಬೇರೆ ಕ್ರಮಗಳನ್ನ ಅನುಸರಿಸಿ ರಾಜ್ಯಕ್ಕೆ ಅನುಗುಣವಾಗಿ, ಅದರ ಬೇಡಿಕೆಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ. ಸೊ ಮೂರು ವಿಧದ ಹಣಕಾಸನ್ನ ನಾವು ಕೇಂದ್ರದಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ. ಮೂರು ವಿಧದಲ್ಲಿ ನಮಗೆ ಸಿಗುತ್ತೆ. ಒಂದು, ಟ್ಯಾಕ್ಸ್ ಡೆವಲ್ಯೂಷನ್, ಅಬ್ಸಲ್ಯೂಟ್ಲಿ. ಎರಡನೇದು ಕೇಂದ್ರದ ಅನುದಾನ, ಮೂರನೇದು ಸಾಲ ನೀಡಿಕೆ. ನೆಕ್ಸ್ಟ್ ಪ್ಲೀಸ್, ಮುಂದಕ್ಕೆ ಹೋಗೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.